ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹನುನಾ ಟ್ಯುಟೋರಿಯಲ್. ಹಾಗಾದ್ರೆ ಇವತ್ತಿನ ವಿಶೇಷತೆ ಏನು ಅದನ್ನು ಹೇಳೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಯಾಕಂದ್ರೆ ನಿಮಗೆ ಮುಂದಿನ ವಿಡಿಯೋ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಹಾಗಾದ್ರೆ ನಾನು ಇವತ್ತು ಹೇಳಲಿಕ್ಕೆ ಹೊರಟಿರುವಂತ ಕಾನ್ಸೆಪ್ಟ್ ಏರಿಯಾ ಆಫ್ ಎ ಟ್ರಯಾಂಗಲ್, ಆದರೆ ಬೇರೆ ಫಾರ್ಮುಲಾವನ್ನ ಯೂಸ್ ಮಾಡುವಂಥದ್ದು. ಅದು ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ನಿಮಗೆ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಅನ್ನು ಕೊಟ್ಟಾಗ, ಯಾವುದೇ ಬೇಸು ಹೈಟು ಕೊಡ್ದೇನೆ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಅನ್ನು ಕೊಟ್ಟಾಗ ಯಾವ ತರ ಸಾಲ್ವ್ ಮಾಡಬೇಕು ಅದಕ್ಕೊಂದು ಫಾರ್ಮುಲಾ ಇದೆ ಫ್ರೆಂಡ್ಸ್. ಆ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಪಾಯಿಂಟ್ಸ್ ಹಾಕ್ಬಿಟ್ಟು ಏರಿಯಾ ಆಫ್ ಎ ಟ್ರಯಾಂಗಲ್ ಅನ್ನ ಮಾಡುವಂಥದ್ದು. ಫ್ರೆಂಡ್ಸ್, ನಿಮಗೆ ಈ ತರ ಕ್ವಶನ್ಸ್ ಅನ್ನ ಲ್ಯಾಂಡ್ ಸರ್ವೆ ಎಕ್ಸಾಮ್ಸ್, ಲ್ಯಾಂಡ್ ರೆಕಾರ್ಡ್ ಎಕ್ಸಾಮ್ಸ್ ನಿಮಗೆ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ತರ ಒಂದು ಪ್ರಾಬ್ಲಮ್ಸ್ ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋಂಥದ್ದನ್ನ ಈ ವಿಡಿಯೋ ನಿಮಗೆ ತೋರಿಸ್ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಫ್ರೆಂಡ್ಸ್, ನಾನು ಒಂದು ಟ್ರಯಾಂಗಲ್ ತಗೊಂಡಿದ್ದೇನೆ. ಟ್ರಯಾಂಗಲ್ ಅಂತ ಹೇಳಿದ ನಮಗೆ ಗೊತ್ತಿರ್ಬೇಕಾದಂಥದ್ದು 3 ಸೈಡ್ಸ್ ಇರುತ್ತೆ, 3 ಪಾಯಿಂಟ್ಸ್ ಇರುತ್ತಲ್ವಾ. ಆ ಪಾಯಿಂಟ್ ನ ಒಂದು ನೇಮ್ ಕೊಟ್ಟಿದ್ದೇನೆ ABC. ಮತ್ತೆ ನಾನಿಲ್ಲಿ ಆ ವ್ಯಾಲ್ಯೂಸ್ ಅನ್ನ ಬರ್ಕೊಂಡಿದ್ದೇನೆ. ನಿಮಗೆ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಪಾಯಿಂಟ್ಸ್ ಅನ್ನ 1,5, 1,2, 5,2 ರಫ್ ಆಗಿ ಒಂದು ಡಯಾಗ್ರಾಮ್ ಹಾಕೊಂಡಿದ್ದೇನೆ, ಪಾಯಿಂಟ್ಸ್ ನ ತಗೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ 1,5 ಅಂದ್ರೆ 1 ಅನ್ನೋದು ಎಕ್ಸ್ ಆಕ್ಸಿಸ್ ನ ಪಾಯಿಂಟ್, 5 ಅನ್ನೋದು ವೈ ಆಕ್ಸಿಸ್ ನ ಪಾಯಿಂಟ್. ಯಾಕಂದ್ರೆ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಅನ್ನ ಯಾವತ್ತು ಆರ್ಡರ್ ಪೇರ್ ಆಫ್ ಎಕ್ಸ್ ವೈ ಅಲ್ಲೇ ಬರೀಬೇಕು. ಒಂದು ಆರ್ಡರ್ ಪೇರ್ ಹಾಕ್ಬಿಟ್ಟು 2 ಪಾಯಿಂಟ್ಸ್ ಅನ್ನ ಬರ್ದಿದ್ರೆ, ಫಸ್ಟ್ ಪಾಯಿಂಟ್ಸ್ ಎಕ್ಸ್, ಸೆಕೆಂಡ್ ಪಾಯಿಂಟ್ಸ್ ವೈ, ಮಿಡ್ಲಲ್ಲಿ ಒಂದು ಕಾಮ ಇರುತ್ತೆ ಫ್ರೆಂಡ್ಸ್. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ತರ 3 ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಾಗ ಏರಿಯಾ ಆಫ್ ಎ ಟ್ರಯಾಂಗಲ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ಒಂದು ಫಾರ್ಮುಲಾ ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಇವಾಗ ಏರಿಯಾ ಆಫ್ ಎ ಟ್ರಯಾಂಗಲ್ ಇಲ್ಲಿ ಒಂದು 2 ನಾನು ಲೈನ್ ಅನ್ನು ಹಾಕಿದ್ದೇನೆ ಫ್ರೆಂಡ್ಸ್. ಅದು ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ಅಂದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ವ್ಯಾಲ್ಯೂ ನಿಮಗೆ ನೆಗೆಟಿವ್ ಬಂದ್ರೆ ಆ ವ್ಯಾಲ್ಯೂ ನಾನು ಪಾಸಿಟಿವ್ ಅಂತ ತಗೊಳ್ಬೇಕು. ಯಾಕಂದ್ರೆ ನಾವು ಏರಿಯಾವನ್ನ ಯಾವತ್ತು ನೆಗೆಟಿವ್ ಅಂತ ಕ್ಯಾಲ್ಕುಲೇಷನ್ ಮಾಡಲ್ಲ, ಅದನ್ನ ಪಾಸಿಟಿವ್ ಅಂತಾನೆ ಮಾಡ್ತೀವಿ. ಸೊ ಅದ್ರಗೋಸ್ಕರ ನೀವು ಈ ಮ್ಯಾಗ್ನಿಟ್ಯೂಡ್ ಅನ್ನು ಹಾಕೊಳ್ಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ಇದೆ ಫಾರ್ಮುಲಾ ನೋಡಿ. ಇವಾಗ ಹಾಫ್ ಇಂಟು ಒಂದು ಬ್ರಾಕೆಟ್ ತಗೊಂಡಿದ್ದೇನೆ. ಬ್ರಾಕೆಟ್ ಸಾಲ್ವ್ ಮಾಡುವಂತದನ್ನ ಲಾಸ್ಟ್ ಕ್ಲಾಸ್ ನಿಮಗೆ ಹೇಳ್ಕೊಟ್ಟಿದ್ದೇನೆ ಫ್ರೆಂಡ್ಸ್. x1 half into x1 again bracket open, y2 minus y3 plus x2 into y3 minus y1 plus x3 into y1 minus y2. ಫ್ರೆಂಡ್ಸ್ ನೋಡಿ, ಇದು ಯಾವ ತರ ನೆನಪಿಟ್ಕೊಳ್ಬೇಕು ಅಂತ, x1 x2 x3 ಅರ್ಥ ಆಯ್ತಾ? ಡಿಫರೆನ್ಸ್ ಇನ್ ದ y ಕೋಆರ್ಡಿನೇಟ್ಸ್, y2 minus y3, ಇಲ್ಲಿ y3 minus y1, y1 minus y2. ಈ ತರ ನಾವು ನೆನಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಜಸ್ಟ್ ಇವಾಗ ನೋಡಿ ಫ್ರೆಂಡ್ಸ್, 3 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. 3 ಪಾಯಿಂಟ್ಸ್ ಅನ್ನ ಈ ತರ ಬರ್ಕೊಂಡಿದ್ದೇನೆ. ಎ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ x1 y ಅಂತ ತಗೊಂಡಿದ್ದೇನೆ. ಆ ವ್ಯಾಲ್ಯೂಸ್ ಅನ್ನ 1,5. ಬಿ ನಲ್ಲಿರುವಂತಹ ಪಾಯಿಂಟ್ಸ್ ಅನ್ನ x2 y2 ಅಂತ ತಗೊಂಡಿದ್ದೇನೆ 1,2. ಸಿ ಪಾಯಿಂಟ್ ಇರುವಂತಹ ಕೋಆರ್ಡಿನೇಟ್ಸ್ ಅನ್ನ x3 y3 ಅಂತ ತಗೊಂಡಿದ್ದೇನೆ 5,2. ಸೊ ಇಷ್ಟನ್ನ ಫಸ್ಟ್ ಬರ್ಕೊಳ್ಳಿ. ಈ ಫಾರ್ಮುಲಾ ಬರ್ಕೊಳ್ಳಿ. ಡೈರೆಕ್ಟ್ ಇವಾಗ ಫಾರ್ಮುಲಾದಲ್ಲಿ ಆ ವ್ಯಾಲ್ಯೂಸ್ ಅನ್ನ ಹಾಕ್ಬಿಟ್ರೆ ಆಯ್ತು ಫ್ರೆಂಡ್ಸ್. ನೋಡೋಣ ಇವಾಗಲ್ವಾ, ಮ್ಯಾಗ್ನಿಟ್ಯೂಡ್ ಹಾಫ್ ಅನ್ನ ಹಂಗೆ ಬರ್ಕೊಳ್ತೇನೆ, ಕಾನ್ಸ್ಟೆಂಟ್ ಅದು. ಬ್ರಾಕೆಟ್ ಅನ್ನು ಓಪನ್ ಮಾಡ್ಕೊಳ್ತೇನೆ. x1 ಅಂತ ಇದೆ. ಇವಾಗ ಇದೆಲ್ಲ ಹುಡ್ಕೋದು. ಇವಾಗ x1 ಎಲ್ಲಿದೆ ಅಂತ, x1 ಅಂದ್ರೆ 1 ವ್ಯಾಲ್ಯೂ ಬರ್ಕೊಳ್ತೇನೆ. ಅವಾಗ ಇಲ್ಲಿ y2 ಇವಾಗ 2 ಇದೆ. ಸೊ ಮೈನಸ್ ಆಸ್ ಇಟ್ ಈಸ್ ಹಾಕೊಳ್ತೀರಾ. y3 2 ಇದೆ, ಬ್ರಾಕೆಟ್ ಕ್ಲೋಸ್ ಮಾಡ್ತೀರಾ, ಮತ್ತೆ ಪ್ಲಸ್ ಸೈನ್ ಹಾಕ್ತೀರಾ. x2 ವ್ಯಾಲ್ಯೂ ಬರ್ಕೊಳ್ತೀರಾ. x2 1 ಇದೆ, y3 ಅಗೇನ್ 2 ಇದೆ, ಮೈನಸ್ y1 ಅಗೇನ್ 5, ಮತ್ತೆ ಪ್ಲಸ್ ಹಾಕೊಳ್ತೀರಾ. x3 5, ನೆಕ್ಸ್ಟ್ y1 5, ಮೈನಸ್ y2 2. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಬ್ರಾಕೆಟ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ಮ್ಯಾಗ್ನಿಟ್ಯೂಡ್ ಅನ್ನು ಕೂಡ ಕ್ಲೋಸ್ ಮಾಡ್ತೀರಾ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿ, ವ್ಯಾಲ್ಯೂಸ್ ಎಲ್ಲ ಹಾಕಿದ್ವಿ. ಇವಾಗ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅಗೇನ್ a ಈಕ್ವಲ್ ಟು ಹಾಫ್ ಇಂಟು 1, 2 minus 2 ಫ್ರೆಂಡ್ಸ್ 0 ಅಲ್ವಾ. ಯಾವುದೇ 2 ನಂಬರ್ ಇಂದ ಮೈನಸ್ ಮಾಡಿದ್ರೆ 0 ಬರುತ್ತೆ. ಪ್ಲಸ್ 1 ಇಂಟು 2 minus 5 ಇಂಟೀಜರ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. 2 ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆ ಹೊಂದಿದಾಗ ಮೈನಸ್ ಮಾಡಬೇಕು, ಮತ್ತು ದೊಡ್ಡ ನಂಬರ್ ಯಾವ ಚಿಹ್ನೆ ಇದೆಯೋ ಆ ಚಿಹ್ನೆನ ಹಾಕಬೇಕು.
5 minus 2 3 ಇಲ್ಲಿ minus 3 ಯಾಕಂದ್ರೆ 5 ಬಿಗ್ ನಂಬರ್ ಸೊ ಆ ಚಿಹ್ನೆನ ಮೈನಸ್ ಹಾಕೊಂಡಿದ್ದೇನೆ ಪ್ಲಸ್ 5 minus 2 3 ಇಲ್ಲಿ ಬಿಗ್ ನಂಬರ್ 5 ಸೊ ಚಿಹ್ನೆ ಕೂಡ ಪ್ಲಸ್ ಹಾಕೊಳ್ಬೇಕಂತ ಕೂಡ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಸೊ ಇವಾಗ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಮ್ಯಾಗ್ನಿಟ್ಯೂಡ್ ಅನ್ನ ಹಂಗೆ ಹಾಕಿದ್ದೇನೆ. ಸೊ ಈಕ್ವಲ್ ಟು ಹಾಫ್ ಇಂಟು 1 ಇಂಟು 0 0 ಆಗಿರುತ್ತೆ ಫ್ರೆಂಡ್ಸ್. ಪ್ಲಸ್ ಇಂಟು ಮೈನಸ್ ಚಿಹ್ನೆಗಳ ಗುಣಾಕಾರ ಇಂಪಾರ್ಟೆಂಟ್ ಇಲ್ಲಿ 3 ಹಾಗೆ ಪ್ಲಸ್ 5 3s 15. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹಾಫ್ ಇಂಟು -3 ಪ್ಲಸ್ 15. ಸೊ ಇಂಟೀಜರ್ಸ್ ಹೇಳ್ಕೊಟ್ಟಿದ್ದೇನೆ. ಸೊ 15 minus 3 12 ಆಗುತ್ತೆ. 15 ಬಿಗ್ ನಂಬರು ಆ ಚಿಹ್ನೆನ ಹಾಕೊಳ್ತೇನೆ ಪ್ಲಸ್ ನೋ ನೀಡ್ ಇಲ್ಲಿ ಅಲ್ಲಿ ಆರಾಮಾಗಿ 12 ಅಂತ ಬರ್ಕೊಳ್ತೇನೆ. ಸೊ 2 1s 6 ಡಿವೈಡ್ ಮಾಡ್ತಾರೆ 12/2 ನಿಮ್ಗೆ ಆನ್ಸರ್ ಸಿಗುತ್ತೆ ಫ್ರೆಂಡ್ 6 ಸಿಗುತ್ತೆ. ಹಾಗಾದ್ರೆ ಈ ಒಂದು ಏರಿಯಾ ಆಫ್ ಎ ಟ್ರಯಾಂಗಲ್ ಎಷ್ಟಾಗಿರುತ್ತೆ ಫ್ರೆಂಡ್ಸ್ 6 ಸ್ಕ್ವೇರ್ ಸೆಂಟಿಮೀಟರ್. ಸೊ ನಿಮ್ಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ 6 ಸ್ಕ್ವೇರ್ ಸೆಂಟಿಮೀಟರ್. ಈ ಒಂದು ಸ್ಕೇಲ್ ನಿಮಗೆ ಸೆಂಟಿಮೀಟರ್ ತಗೊಳ್ತೀರಾ, ಮೀಟರ್ ತಗೊಳ್ತೀರಾ, ಸ್ಕ್ವೇರ್ ಯೂನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಈ ಒಂದು ರೀತಿ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಸಿಗುತ್ತೆ. ಯಾವಾಗ ಫ್ರೆಂಡ್ಸ್ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಅನ್ನ ಕೊಟ್ಟಾಗ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಲ್ಲಿ ಈಕ್ವಲ್ ಟು ಹಾಫ್ ಇಂಟು x1 ಇಂಟು y2 minus y3 ಪ್ಲಸ್ x2 ಇಂಟು y3 minus y1 ಪ್ಲಸ್ x3 ಇಂಟು y1 minus y2 ನೆನ್ಪಿಟ್ಕೊಂಡ್ರೆ ಆಯ್ತು. ಈ ತರ ಬರ್ಕೊಂಡ್ಬಿಟ್ಟು ಫಾರ್ಮುಲಾನ ಈಸಿಯಾಗಿ ಸಾಲ್ವ್ ಮಾಡುವಂಥದ್ದು. ಇದ್ರ ಬಗ್ಗೆ ಬೇರೆ ಬೇರೆ ಎಕ್ಸಾಂಪಲ್ ತಗೊಂಡ್ಬಿಟ್ಟು ನೀವು ವರ್ಕೌಟ್ ಮಾಡಿ ಫ್ರೆಂಡ್ಸ್, ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟಕ್ಕೆ ಮತ್ತೊಂದು ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾಕೆಂದ್ರೆ ನಿಮ್ಮ ಪ್ರತಿಯೊಂದು ಲೈಕ್ ಕೂಡ ನಮಗೆ ಒಂದು ಎನರ್ಜಿ ಕೊಡುತ್ತೆ. ಥ್ಯಾಂಕ್ಸ್. ಇಷ್ಟಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್.